ತಾಜಾ ತಾಜಾ ಕಾಜು ಜ್ಯೂಸ್ ಯಾರಿಗೆ ಬೇಕು ಹೇಳಿ, ಫ್ರೆಶ್, ಏನು ಮಿಕ್ಸಿ ಬೇಡ, ಏನೂ ಬೇಡ. ನೋಡಿ, ಈಗ ಗಿಡದಿಂದ ತೆಗೆದದ್ದು ತಂದದ್ದು ಮಾತ್ರ. ಇದನ್ನು ಹೀಗೆ ಹಿಂಡೋ ಬದಲು ಒಂದು 4-5 ತುಂಡು ಮಾಡಿ ಇನ್ನೂ ಈಸಿ ಆಗ್ತದೆ. ಕಫ ಇದ್ದವರಿಗೆ ಅದು ಕರಗ್ತದಂತ ಹೇಳ್ತಾರೆ. ಇನ್ನು ಒಳ್ಳೆ ನಿದ್ದೆ ಸಹ ಬರ್ತದಂತ ಹೇಳ್ತಾರೆ. ಎಲ್ಲ ಗೇರು ಹಣ್ಣಿದು ರಸ ತೆಗೆದಾದ್ಮೇಲೆ ಗಾಳಿಸಬೇಕು, ಯಾಕಂದರೆ ಹೀಗೆ ಈ ಥರ ಸಪೂರ ಅದರಲ್ಲಿ ಉಳಿತದೆ. ಇಲ್ಲದ್ರೆ ಅದು ಕುಡಿಯುವಾಗ ಗಂಟ್ಲಿಗೆ ಏನೋ ಒಂಥರ ಆಗ್ತದೆ. ಅದಕ್ಕಾಗಿ ಈಗ ಇದಕ್ಕೆ ನೀವು ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಬೋದು. ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ಸರಿ ಗುದ್ದಿ ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದೇನೆ. ಬೇಕಾದಲ್ಲಿ ಕರಿಮೆಣಸಿನ ಹುಡಿ ಅಂದರೆ ಪೆಪ್ಪರ್ ಪೌಡರ್ ಹಾಕ್ಬೋದು. ಇದು ಆಪ್ಷನಲ್, ಹಾಕಲೇಬೇಕಂತೇನಿಲ್ಲ. ಹಾಕಿದರೆ ಒಂಥರ ರುಚಿ ಆಗ್ತದೆ. ಹಾಗೆ ಸ್ವಲ್ಪ ಉಪ್ಪು, ಯಾಕಂತ ಹೇಳಿದರೆ ಅದು ಚಗರು ಹೋಗ್ತದೆ ಅಂತ ಹೇಳ್ತಾರೆ. ಇವಾಗ ಗಾಳಿಸಿ ಒಂದು ಗ್ಲಾಸಲ್ಲಿ ಹಾಕಿ ಕುಡಿದ್ರೆ ತಾಜಾ ತಾಜಾ ಗೇರು ಹಣ್ಣಿನ ಜ್ಯೂಸ್ ರೆಡಿ. ಇದು ಹೊಟ್ಟೆಯ ಹುಳಗಳನ್ನು ಸಾಯಿಸ್ತದಂತೆ, ಗಾಯಗಳನ್ನು ಬೇಗ ಗುಣಪಡಿಸುವ ಅಂಶ ಇದೆಯಂತೆ, ಕ್ಯಾನ್ಸರಿಗೂ ಒಳ್ಳೆಯದಂತೆ. ಖುಷಿಯಾದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಪ್ರೆಸ್ ಮಾಡಿ ಆಯಿತಾ. ಖುಷಿಯಾಗಿರಿ, ನಗ್ನಗ್ತಾ ಇರಿ.